ವೇದವ್ಯಾಸರು ರಾಮದೇವರ ಚರಿತ್ರೆಯನ್ನು ತಿಳಿಸ್ತಾ ಗುರುವತ್ತೇ ತೆಕ್ತರಾಜ್ಯ ಎಂಬುದಾಗಿ ಆ ಭಗವಂತನ ಆ ರಾಮನ ಪೂರ್ಣ ಚರಿತ್ರೆಯನ್ನು ಇದರಲ್ಲಿ ಅಡಕವಾಗಿ ಇಟ್ಟಿದ್ದಾರೆ. ರಾಮದೇವರು ವನವಾಸವನ್ನ ಪೂರ್ಣವಾಗಿ ಮುಗಿಸಿ ಪ್ರಧಾನವಾಗಿ ವನವಾಸದ ಕಾರ್ಯ ಹೇಳಬೇಕಾದರೆ ರಾವಣ ಕುಂಭಕರ್ಣಾದಿಗಳ ಸಂಹಾರ, ಒಂದು ರೀತಿಯಲ್ಲಿ ಒಬ್ಬ ರಾಜನಾದವನು ಹೇಗೆ ಆಳಬೇಕು ಅಂತ ಸೂಚಿಸುವ ಮೂಲಕವಾಗಿ ರಾಮದೇವರು ಆ ರಾಕ್ಷಸ ಸಂಹಾರವನ್ನು ಮಾಡ್ತಾರೆ. ಅಂದರೆ ಒಬ್ಬ ರಾಜನಾಗಿ ಮೆರೆಯಬೇಕು ಹೇಳಬೇಕಾದರೆ ಮೊದಲು ತನ್ನ ಪರಿಮಿತಿ ಎಷ್ಟು ನೋಡಿಕೊಳ್ಳಬೇಕು, ತನಗೆ ಸಂಬಂಧಪಟ್ಟಂತಹ ಭೂಭಾಗ ಎಷ್ಟು ನೋಡಿಕೊಳ್ಳಬೇಕು, ಅದರ ಜ್ಞಾನ ಪಡೆಯಬೇಕು. ಅಷ್ಟು ಮಾತ್ರವೇ ಎಲ್ಲೆಲ್ಲಿ ಸಮಸ್ಯೆ ಉಂಟು ಅದನ್ನು ತಿಳ್ಕೊಳ್ಬೇಕು, ಅದನ್ನು ಹೇಗೆ ಸರಿ ಮಾಡಬಹುದು ಅದನ್ನು ಯೋಚನೆ ಮಾಡಬೇಕು. ಮುಂದೆ ಬರುವಂತಹ ಕಂಟಕವನ್ನ ಈಗಲೇ ಪರಿಹಾರ ಮಾಡಲಿಕ್ಕೆ ಆಚರಣೆ ಆದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಆಮೇಲೆ ರಾಜನಾದರೆ ಆವಾಗ ರಾಜ್ಯವನ್ನ ಹೇಗೆ ಆಳಬಹುದು ತೋರಿಸಿಕೊಟ್ಟವರು ಅದು ರಾಮದೇವರು. ರಾಮದೇವರ ವೈಭವ ಅದು ದುರಂತ, ಇನ್ನೊಬ್ಬರಿಗೆ ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಪರಿಮಿತವಾದ ಶಕ್ತಿ ಸಂಪನ್ನನಾದವ ರಾಮ. ಸಾಮಾನ್ಯವಾಗಿ ಎದುರಲ್ಲಿ ಯಾರು ಇರ್ತಾರೆ ಅವರ ಮುಖಕ್ಕೆ ಸರಿಯಾಗಿ ವರ್ಣನೆ ಮಾಡುವ ಸ್ವಭಾವ ನಮ್ದು. ಹನುಮಂತ ದೇವರು ಹಾಗಲ್ಲ. ರಾವಣನ ಮುಂಭಾಗದಲ್ಲಿ ರಾವಣನ ವೈಭವವನ್ನು ಹೇಳಿಲ್ಲ, ರಾಮನ ವೈಭವವನ್ನು ಹೇಳಿದ್ದಾರೆ. ರಾಮನ ವೈಭವ ಅವನು ಒಪ್ಪಲೇಬೇಕು. ಹಾಗೆ ಸಮರ್ಥನೆ ಮಾಡಿದವರು ಹನುಮಂತ ದೇವರು. ರಾಮದೇವರ ವೈಭವದಲ್ಲಿ ಸಮುದ್ರಕ್ಕೆ ಕಟ್ಟಿದ ಸೇತುವೆ ಇದೊಂದು ಒಳ್ಳೆಯ ನಿದರ್ಶನ. ಇದೊಂದು ಜ್ವಲಂತವಾದಂತಹ ಉದಾಹರಣೆ. ಸೇತುವೆ ರಾಮದೇವರು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಸಮಯದಲ್ಲಿ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ. ಆದರೆ ರಾಮದೇವರು ಮಾಡಿದ ಸೇತುವೆ ಎಷ್ಟು ಸಮಯ ಉಳಿದಿದೆ ಎರಡನ್ನು ನಾವು ಚಿಂತನೆ ಮಾಡಿದರೆ ರಾಮದೇವರ ವೈಭವ ಅದೆಷ್ಟು ಅಂತ ಗೊತ್ತಾಗುತ್ತೆ. ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡಿದ್ದರು? ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ಮನುಷ್ಯರನ್ನೂ ಸಹಾಯಕ್ಕೆ ತಗೊಂಡಿಲ್ಲ, ಲಕ್ಷ್ಮಣ ಒಬ್ಬನನ್ನು ಬಿಟ್ಟರೆ. ಎಲ್ಲ ಪ್ರಾಣಿಗಳು, 4 ಕಾಲಿನ ಪ್ರಾಣಿಗಳಿಂದಲೇ ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಿದ್ದು. ಇದು ಒಂದು. ರಾಮದೇವರು ಸೇತುವೆ ನಿರ್ಮಾಣ ಮಾಡಿದ್ದು 5 ವರ್ಷ ಅಲ್ಲ, 5 ತಿಂಗಳಲ್ಲ, 5 ದಿನದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ
ರಾಮದೇವರ ವೈಭವ ಅದೆಷ್ಟು. ಮುತ್ತು ರಾಮರ ಕಂಠ ಬೊತ್ತೆಯುಳ್ಳ ಹತ್ತಾನೆ ಆಕಾಶಕ್ಕೆ ದಾರಿ ದೂರ ಬಿಟ್ಟು ದಾರಿಯಲ್ಲಿ ನಿರ್ಮಿಸಿದ ಈಗ ರಾಮರ ಭಕ್ತ ಹನುಮಂತನೇ. ದಾರಿ ದೂರ ಬಿಟ್ಟು ದಾರಿಯಲ್ಲಿ ನಿರ್ಮಿಸಿದ ಈಗ ರಾಮರ ಭಕ್ತ ಹನುಮಂತನೇ. ಮುತ್ತು ರಾಮರ ಕಂಠ ಬೊತ್ತೆಯುಳ್ಳ